ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಶ್ರೀರಾಂಪುರ 1ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಢ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ ಇಸ್ ಫಾರ್ ಸೇಲ್. ಬಹಳಷ್ಟು ವಿಶೇಷತೆ ಮತ್ತು ವಿಭಿನ್ನತೆಗಳನ್ನು ಹೊಂದಿರುವಂತಹ ಈ ಮನೆ 24x30, ಟೆಕ್ನಿಕಲಿ 7,735 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಸೊ ವಾಟ್ ಐ ಕ್ಯಾನ್ ಟೆಕ್ನಿಕಲಿ ಟೆಲ್ ಯು ಅಂತಂದರೆ 2030ಕ್ಕಿಂತ ಸ್ವಲ್ಪ ದೊಡ್ಡ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಭಾಳಷ್ಟು ವಿಶೇಷತೆ ವಿಭಿನ್ನತೆಗಳಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ, ಈ ಮನೆಯನ್ನು ಕಟ್ಟಿರುವುದು ಇಟ್ ಇಸ್ ನಾಟ್ ಬೀನ್ ಡನ್ ಇನ್ ದ ಇಂಟೆನ್ಷನ್ ಆಫ್ ಸೇಲ್. ಅಂದರೆ ಮನೆಯನ್ನು ಕಟ್ಟಿರುವಂಥ ಮಾಲೀಕರು ಇದನ್ನು ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆಯಲ್ಲ, ತಮ್ಮ ಸ್ವಂತಕ್ಕೆ, ಅಂದರೆ ಫಾರ್ ದರ್ ಓನ್ ಯೂಸ್. ದೇ ಹ್ಯಾವ್ ಬಿಲ್ಟ್ ದಿಸ್ ಹೌಸ್ ಫಾರ್ ದರ್ ಓನ್ ಯೂಸ್. ಅದಕ್ಕೋಸ್ಕರ ನಾನು ಹೇಳಿದ್ದು ಬಹಳ ವಿಭಿನ್ನತೆ ಮತ್ತು ಬಹಳ ವಿಶೇಷತೆಗಳು ಇರುವಂತಹ ಮನೆ. ಸ್ಪೇಸ್ ಯುಟಿಲೈಸೇಷನ್. ತಮ್ಮ ಹತ್ರ ಒಂದು ಸೈಟ್ ಇದೆ, ನಾನು ಒಂದು ಮನೆ ಕಟ್ಟಬೇಕು, ಹೇಗಿರಬೇಕು ಆ ಮನೆ? ಇಫ್ ಯು ಹ್ಯಾವ್ ಅ 735 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಎಲ್ಲೇ ಇರ್ಬೋದು, ಮೈಸೂರು, ಬೆಂಗಳೂರು, ಮಂಗಳೂರು, ಎಲ್ಲೇ ಇರ್ಬೋದು, 735 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಹೇಗಿರಬೇಕು ನಮ್ಮ ಮನೆನ ಕಟ್ಟಬೇಕು ಅಂತ ಇದ್ದರೆ, ವಿತೌಟ್ ವೇಸ್ಟಿಂಗ್ ಎನಿ ಸ್ಪೇಸ್, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಮೈಸೂರು ಮಧ್ಯಭಾಗದಿಂದ ಈ ಜಾಗ ಇರೋದು ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ಸರ್ಕಲಿಂದ 1 ಕಿಲೋಮೀಟ್ರು. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನೀವು ಇದರೊಳಗೆ ಈಸಿಲಿ ಒಂದು ಸ್ಮಾಲ್ ಕಾರ್ನ ಪಾರ್ಕ್ ಮಾಡ್ಬೋದು. ಇದಕ್ಕೆ ಅಂತಹ ಬೋರ್ವೆಲ್, ಅಂದರೆ ವಾಟರ್ ಸೋರ್ಸ್, ಇಂಡಿಪೆಂಡೆಂಟ್ ಬೋರ್ವೆಲ್ಲು ಇದೆ, ಸಂಪ್ ಸಹ ಇದೆ. ಒಂದು 8 to 10,000 ಲೀಟರ್ ಸಂಪ್ ಇಟ್ಟಿದ್ರೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಸಹ ಇರುವಂತಹ ಮನೆ ಇದು. ಸೊ ವಾಟರ್ ಇಸ್ ನಾಟ್ ಅಟ್ ಆಲ್ ಇಶ್ಯೂ. ನಾನು ಈಸ್ಟ್ ಫೇಸಿಂಗ್ ಅಂತ ಹೇಳಿದೆ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೋತಾ ಹೋಗ್ತೀನಿ. ಇಲ್ಲಿಂದ ಎಂಟೈರ್ ಮನೆ, ನಾನು ಇವಾಗ ಮನೆ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ, ಎಂಟೈರ್ ಈ ಹೌಸಲ್ಲಿ ಡೋರ್ಗಳು, ವಿಂಡೋ, ಫ್ರೇಮ್ಸು, ಶಟರು ಎಲ್ಲವೂ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಕಾರ್ವಿಂಗ್ ವಿಚಾರಕ್ಕೆ ಬಂದಾಗ ಒಂದೆರಡು ಬಹಳ ಅಪರೂಪವಾಗಿರೋ ವಿಚಾರ ತೋರಿಸ್ತೀನಿ, ಬನ್ನಿ. ನಾನೀಗ ಈಸ್ಟ್ ಫೇಸಿಂಗ್ ಡೋರ್ ಅಂತ ಹೇಳಿದೆ, ಈಸ್ಟ್ ಫೇಸಿಂಗ್ ಮೇನ್ ಡೋರು ಎಂಟ್ರಿ ಆಗ್ತಾ ಇದ್ದೀನಿ. ಈಗ ಎಂಟ್ರೆನ್ಸಲ್ಲಿ ಕಾರ್ವಿಂಗು, ಲಕ್ಷ್ಮಿ ಕಾರ್ವಿಂಗ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ಇದಕ್ಕೆ ಎಂಟೈರ್ ಇದು ಏನು ಲಾಕ್ ಸಿಸ್ಟಮ್ ಇದೆ, ಅಲ್ಲ ಬಯೋಮೆಟ್ರಿಕ್ ಲಾಕ್ಗಳನ್ನ ಕೊಟ್ಟಿದ್ದಾರೆ. ಟೀಕ್ ಡೋರು, ಟೀಕ್ ಫ್ರೇಮು. ಬನ್ನಿ, ನಾನು ಈಸ್ಟಿಂದ ಎಂಟ್ರಾಗಿದ್ದೀನಿ. ಎಂಟ್ರಾದ ತಕ್ಷಣ ಎಂಟೈರ್ ಈ ಮನೆಗೆ CCTV ಕ್ಯಾಮ್ರಾಗಳು ಹಾಕಿದ್ದಾರೆ. ಇದು ಗ್ರೌಂಡ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆ. ದಿಸ್ ಇಸ್ ಅಬೌಟ್, ನಾನು ಎಷ್ಟು ಬೆಡ್ರೂಮ್ ಏನೋ ತೋರಿಸ್ತಾ ಹೋಗ್ತೀನಿ. ಇದು ಡ್ಯೂಪ್ಲೆಕ್ಸ್ ಮನೆ, ಇದು ಎಂಟ್ರೆನ್ಸ್ ಅರ್ದಿ ಇದು. ಇವಾಗ ನನಗೆ ಕಾರ್ವಿಂಗ್ ಅಥವಾ ವುಡ್ ವರ್ಕ್ ವಿಚಾರಕ್ಕೆ ಬಂದಾಗ ನೋಡಿ ತೋರಿಸ್ತೀನಿ ಹೌ ಬ್ಯೂಟಿಫುಲ್ ದೇ ಹ್ಯಾವ್ ಡನ್. ಒಂದು ಆನೆನ ಹತ್ತಲಿಕ್ಕೆ, ಹಿಡ್ಕೊಂಡು ಹೋಗಲಿಕ್ಕೆ ಮೇಲ್ಗಡೆ ಒಂದು ಆನೆಯ ಸೊಂಡಲು ಮುಖವನ್ನೇ ಅವರು ಕಾರ್ವ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಡನ್ ದ ಕಾರ್ವಿಂಗ್ ವರ್ಕ್. ಮೆಟ್ಲು ಹತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ. ಎಂಟ್ರೆನ್ಸ್ ಆದ ತಕ್ಷಣ ಎಡಭಾಗದಲ್ಲೇ ಪೂಜಾ ರೂಮು ನೋಡಿ ತೋರಿಸ್ತೀನಿ. ದಿಸ್ ಇಸ್ ದಿ ಪೂಜಾ ರೂಮ್. ಕೆಳಗೆ ಸ್ಟೋರೇಜ್ ಸ್ಪೇಸು, ಪೂಜಾ ರೂಮ್ ಇದೆ. ಅದ್ರ ಪಕ್ಕದಲ್ಲೇ ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ಆಲ್ ಹೈ ಆ್ಯಂಡ್ ಸಾಫ್ಟ್ ಕ್ಲೋಸ್. ನಾನು ಹೇಳಿದ್ನಲ್ಲ, ಯಾವುದೂ ಸಹ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು ಮಾರುವ ಉದ್ದೇಶದಿಂದ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆಯಲ್ಲ, ಫಾರ್ ದರ್ ಓನ್ ಯೂಸ್. ಡಿಜಿಟಲ್ ಆ್ಯಂಡ್ರಾಯ್ಡ್ ಬಿಯಾಂಡ್ ಅಂತ ಈ ಕಂಪ್ನಿ ಹೆಸರು. ಚಿಮ್ನಿ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಡೋರ್ ಇರೋದ್ರಿಂದ ಈಸ್ಟ್ ಫೇಸಿಂಗ್ ಪೂಜಾ ರೂಮ್, ಈಸ್ಟ್ ಫೇಸಿಂಗ್ ಡೋರ್ ಪಕ್ಕದಲ್ಲೇ ಈಸ್ಟ್ ಫೇಸಿಂಗ್ ಅಡುಗೆ ಮನೆ ನೀವು ನೋಡ್ಬೋದು. ವಾಟರ್ ಫಿಲ್ಟರ್ಗಳು ಇರ್ಬೋದು, ಆಯಿತಾ, ಈ ಸಿಂಕ್ ಇರ್ಬೋದು, ಎಲ್ಲ ಲೇಟೆಸ್ಟ್ ಡಿಸೈನು, ಲೇಟೆಸ್ಟ್ ಟ್ರೆಂಡಿಂಗಲ್ಲಿ ಏನಿದೆ ಅದನ್ನೇ ಇವರು ಇಲ್ಲಿ ನಾವು ಕಾಣಬಹುದು. ಸ್ಪೇಸ್ ಯುಟಿಲೈಸೇಷನ್ ವಿಚಾರಕ್ಕೆ ಬರ್ತೀನಿ. ಈಗ ಗ್ರೌಂಡ್ ಫ್ಲೋರಲ್ಲಿ ದಿಸ್ ಇಸ್ ರೂಮ್ ನಂಬರ್ 1. ನೋಡಿ, ನೀವು ಮನೆ ಕಟ್ಟಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಎಲ್ಲೂ ಸ್ಪೇಸ್ ಯೂಟಿಲೈಸ್ ಮಾಡಿರೋದು ಎಲ್ಲೂ ಸಹ ನಿಮಗೆ ತೊಂದರೆ ಆಗಲ್ಲ. ಈ ಮನೆಯ 2-3 ವಿಚಾರಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ಯು ಕ್ಯಾನ್ ಅಕಾಮಡೇಟ್ ಅ ಗುಡ್ ಸೈಜ್ ಬೆಡ್. ಗುಡ್ ಸೈಜ್ ಬೆಡ್ ಅಂದರೆ 5x6, 6x6 ಅಕಾಮಡೇಟ್ ಮಾಡ್ಬೋದು. ವಾರ್ಡ್ರೋಬ್ಗಳು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಆಲ್ಮೋಸ್ಟ್ ಎಲ್ಲ ಫ್ಯಾನ್ಗಳು ಹೈ ಆ್ಯಂಡ್ ಲೇಟೆಸ್ಟ್ ಡಿಸೈನು, ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಸ್ವಿಚ್ಗಳು ಮತ್ತು ನಾವು ಫ್ಯಾನ್ಗಳನ್ನ ನಾವಿಲ್ಲಿ ನೋಡಬಹುದು. ಏನು ಮಾಡಿದ್ದಾರೆ, ಈ ಕಡೆಯಿಂದನೂ ಹೋಗ್ಬೋದು ಬಾತ್ರೂಮ್ಗೆ, ಆ ಕಡೆಯಿಂದನೂ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಇವಾಗ ಈ ಕಡೆಯಿಂದ ಎಂಟ್ರಿ ಆಗ್ತಾಯಿದ್ದೀನಿ, ನಮ್ಮ ಕ್ಯಾಮ್ರಾದವ್ರು ಆ ಕಡೆಯಿಂದ ಎಂಟ್ರಿ ಆಗ್ತಿದ್ದಾರೆ. ನೋಡಿ, ಸಿಂಗಲ್ ಪೀಸ್ ಕಮೋಡು. ಅದ್ರ ಪಕ್ಕದಲ್ಲಿ ಏನು ಇವತ್ತಿನ ಲೇಟೆಸ್ಟ್ ಡಿಸೈನಲ್ಲಿ ನಮಗೆ ಏನು ಬಾಡಿ ವಾಶ್ ಅದೆಲ್ಲ ಡಿಜಿಟಲ್, ಯು ಕ್ಯಾನ್ ಕಂಟ್ರೋಲ್, ಇಟ್ಸ್ ಆಲ್ ಡಿಜಿಟಲಲ್ಲಿ ಕಂಟ್ರೋಲ್ ಆಗುವಂಥದ್ದು. ಶವರ್ಸು, ನಾವು ಜೆಟ್ ಸ್ಪ್ರೇ ಅಂತ ಏನು ಹೇಳ್ತೀವಿ ಆ ಥರ ಆಟೋಮೆಟಿಕ್ ವಾಟರ್ ಕಂಟ್ರೋಲ್ ಇರೋ ಯೂನಿಟ್ಗಳು ಕೊಟ್ಟಿದ್ದಾರೆ, ಆಯಿತಾ. ಗ್ಯಾಸ್ ಗೀಸರ್ ಸಹ ಹಾಕಿದ್ದಾರೆ. ಪವರ್ ಬ್ರೇಕ್ ಡೌನ್ ಆಯಿತು ಅಂದರೆ ಏನು ಮಾಡೋದು ಅಂತ. ಇಲ್ಲಿ ದೇವ್ ಕ್ರಿಯೇಟೆಡ್ ಅ ಗ್ರೀನ್ ನೆಟ್ ಪಕ್ಕದಲ್ಲೇ ಮಿರರು, ಟವಲ್ ರಾಡು, ಲೈಟಿಂಗು. ಇದು ಆಟೋಮೆಟಿಕ್ ಲೈಟು, ಸೆನ್ಸಾರ್ ಲೈಟ್. ಅಂದರೆ ನಾನು ಯಾವುದೇ ಮೂಮೆಂಟ್ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ.
ಈಗ ನಾನು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 735 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಗ್ರೌಂಡ್ ಫ್ಲೋರ್ ಏನೇನು ಮಾಡಿದೆ ತೋರಿಸ್ತೀನಿ ನೋಡಿ. ಇಲ್ಲಿ 6 ಬ್ಲೇಡ್ ಫ್ಯಾನ್ ಕೊಟ್ಟಿದ್ದಾರೆ, ಮೇಲ್ಗಡೆ ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಎಲ್ಲ ವುಡ್ ವರ್ಕ್ನ ಯಾವ ಥರ ಮಾಡಿದ್ದಾರೆ ಅಂತಂದರೆ ಕಾಂಬಿನೇಷನ್ ಆಫ್ ವುಡ್ ವರ್ಕು ಆನ್ ದ ಸೀಲಿಂಗು, ಆನ್ ದ ಪ್ಯಾನಲಿಂಗ್ ಟುವರ್ಡ್ಸ್ ದಿ ವಾಲು ಮತ್ತು ಹಾಲಲ್ಲಿ ನೀವು ನೋಡ್ಬೋದು. ಹಾಲಲ್ಲಿ ನಾನು 3 ತೋರಿಸ್ತೀನಿ, ಇನ್ನೊಮ್ಮೆ ನೋಡ್ಕೊಳ್ಳಿ. ಹಾಲಲ್ಲಿ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿರುವಂತಹ ಜಾಲಿ ವರ್ಕು, ಅಂದರೆ ಈ ಕಟಿಂಗ್ ಏನಂತ ವುಡ್ನ ಕಟ್ ವರ್ಕ್ ಮಾಡಿರೋ ವರ್ಕ್ನ ಜಾಲಿ ವರ್ಕ್ ಅಂತಾರೆ. ಅದ್ಮೇಲೆ ಸೀಲಿಂಗ್ ಮಾಡಿರುವಂಥ ಪ್ರೊಫೈಲ್ ವರ್ಕು ಫಾರ್ ದಿ ವಾಲ್ಗಳು ಎಲ್ಲ ಒಂದಕ್ಕೊಂದು ಕಾಂಬಿನೇಷನ್ ಕರೆಕ್ಟಾಗಿದೆ. ಮತ್ತು ವಿಡಿಯೋ ಮಾಡಬೇಕಾದ್ರೆ ಸ್ನೇಹಿತರೆ, ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಎಕ್ಸ್ಟ್ರಾ ಲೈಟಿಂಗ್ ಎಕ್ಸೆಪ್ಟ್ ದ್ಯಾನ್ ದಿ ಬಿಲ್ಡರ್. ಈ ಮನೆ ಕಟ್ಟಿರುವಂತಹ ಓನರ್ ಏನಿದ್ದಾರೆ ಅವ್ರು ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದ್ದಾರೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಎಕ್ಸ್ಟ್ರಾ ಲೈಟಿಂಗ್ ನನ್ನ ಕಡೆಯಿಂದ ಯಾವುದು ಯೂಸ್ ಮಾಡಿಲ್ಲ. ಯು ಕ್ಯಾನ್ ಸಿ ದಿ ಕ್ರಾಸ್ ವೆಂಟಿಲೇಷನ್ಗೆ ಕಿಟಕಿ ಯಾವತ್ತು ಓಪನ್ ಇಟ್ಕೊಂಡಿರ್ಬೋದು. ಈ ಜಾಗನ ಕ್ರಾಸ್ ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಎರಡು ಕಡೆಯಿಂದ ಗಾಳಿ ಬೆಳಕು ನಿಮಗೆ ಸಂಪೂರ್ಣವಾಗಿದೆ. ನೋ ಐ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇರ್ಬೇಕಾದ್ರೆ ರೈಟ್ ಸೈಡಲ್ಲಿ ಪ್ಯಾನಲಿಂಗ್ ನೋಡ್ಬೋದು ನೀವು. ಭಾಳ ಚೆನ್ನಾಗಿ ಈ ದೇ ಹ್ಯಾವ್ ಯೂಸ್ ದಿಸ್ ಟೆಕ್ಸ್ಚರ್ ಫಾರ್ ದಿ ವಾಲ್ ವಿಚ್ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ಮೆಟ್ಲುಗಳು ವಿಚಾರ ಹೇಳಬೇಕು, ಮೆಟ್ಲುಗಳು ತುಂಬ ಕಡೆ ಹೈಟ್ ಮಾಡಿಬಿಟ್ಟಿರ್ತಾರೆ. ಇಲ್ಲೂ ಅಷ್ಟೇ ಯಾವುದೇ ಥರ ಆ ಥರ ಚೆನ್ನಾಗಿಲ್ಲ, ತುಂಬ ಈಸಿಯಾಗಿ ಹತ್ಬೋದು. ಪ್ಯಾನಲಿಂಗ್ ಆರ್ ದ ಲಿವಿಂಗ್ ಸ್ಪೇಸ್ ಅಟ್ ದಿ ಫಸ್ಟ್ ಫ್ಲೋರಿಗೆ ಬಂದೀನಿ. ಯು ಕ್ಯಾನ್ ಕಾಲ್ ದಿಸ್ ಅಸ್ ಲಿವಿಂಗ್ ಸ್ಪೇಸ್. ರೂಮ್ ನಂಬರ್ 1, ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3. ಬನ್ನಿ, ಐ ಗೋ ಟುವರ್ಡ್ಸ್ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1. ಇಲ್ಲೂ ಸಹ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಫ್ಯಾನ್ಗಳಿದೆ, ಡ್ರೆಸ್ಸಿಂಗ್ ಟೇಬಲ್ ವಿತ್ ಲೈಟ್. ಇದು ಲೈಟ್ ಆಫ್ ಆಗಿದೆ, ಆನ್ ಮಾಡಿ ತೋರಿಸ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಲೈಟ್. 2 ರೂಮ್ಗೆ ಒಂದೇ ಅಟ್ಯಾಚ್ ಬಾತ್ರೂಮ್. ನೋಡಿ, ನಾನು ಇವಾಗ ಈ ಕಡೆಯಿಂದ ಬರ್ತೀನಿ. ಅಲ್ಲೂ ಅಷ್ಟೇ ಬಾಡಿ ಶವರ್ಸ್ ನೋಡ್ಬೋದು ನೀವು. ಲೇಟೆಸ್ಟ್ ಟ್ರೆಂಡಲ್ಲಿರುವಂತಹ ಬಾಡಿ ಶವರ್ಸ್ ಕೊಟ್ಟಿದ್ದಾರೆ. ಕ್ಯಾನ್ ಸಿ ದಿಸ್ ಎಲ್ಲ ಲೇಟೆಸ್ಟ್ ಡಿಸೈನು. ದಿಸ್ ಹೌಸ್ ಇಸ್ ನೆವರ್ ಬೀನ್ ಯೂಸ್ಡ್. ಅಂದರೆ ಈ ಮನೇನ ಇವತ್ತರೆಗೂ ಬಂದು ಗೃಹ ಪ್ರವೇಶ ಮಾಡಿ ಪೂಜೆ ಮಾಡಿ ಇಲ್ಲಿ ವಾಸ ಇಲ್ಲ. ಓಕೆ, ರೂಮ್ ನಂಬರ್ 2ನೇ ರೂಮ್ ಇದು ನಾನು ತೋರಿಸ್ತಾ ಇರೋದು. ಎಲ್ಲ ನಿಮಗೆ ಇನ್ನೇನೂ ಸಹ ಪೆಂಡಿಂಗ್ ವರ್ಕ್ ಇಲ್ಲ. ಆಫೀಸ್ ಸ್ಪೇಸ್ಗೆ ಟೇಬಲ್ ಬೇಕಂದರೆ ಫೋಲ್ಡಬಲ್ ಟೇಬಲ್ ಸಹ ಮಾಡಿದ್ದಾರೆ. ರೂಮ್ ನಂಬರ್ 2, ರೂಮ್ ನಂಬರ್ 3 ಆಯಿತು. ದಿಸ್ ಇಸ್ ರೂಮ್ ನಂಬರ್ 4. ಬನ್ನಿ, ಇಲ್ಲೂ ಅಷ್ಟೇ ನಿಮಗೆ ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಬಾತ್ರೂಮ್ ಫಿಟ್ಟಿಂಗ್ಸು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಯೂನಿಟ್ಗೆ ಲೈಟು, ವಾಟರ್ ಫಿಕ್ಸ್ಚರ್ಸು, ಈವನ್ ಇನ್ಕ್ಲೂಡಿಂಗ್ ಈ ಹ್ಯಾಂಡಲ್ಗಳು ಅಷ್ಟೇ. ಎಲ್ಲ ಮೆಟೀರಿಯಲಲ್ಲೂ ನೀವು ಬಂದಾಗ ಯು ಕ್ಯಾನ್ ಸಿ ದ ಪ್ರೀಮಿಯಮ್ ಕ್ವಾಲಿಟಿ ಆಫ್ ದ ಮೆಟೀರಿಯಲ್. ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಕ್ಯಾನ್ ಬಿ ಫೆಲ್ಟ್ ವೆನ್ ಯು ಕಮ್ ಆ್ಯಂಡ್ ಸಿ. ನಾನು ವೀಡಿಯೋದಲ್ಲಿ ಏನೇ ತೋರಿಸಿದ್ರು ಸಹ ನಿಮಗೆ ಅದು ಭಾಳಷ್ಟು ಬಾರಿ ಅರ್ಥ ಆಗಲಿಕ್ಕಿಲ್ಲ. ನೋಡಿ, ಇದು ಅಷ್ಟೇ, ಈ ಡೋರ್ ನೋಡಿ ಹೇಗಿದೆ ಅಂತ. ಎಲ್ಲ ಇದು ಹೆವಿ ಗೇಜ್ ಇದೆ. ನಾನು ಇಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಬಂದಾಗ ಈ ಪ್ರಾಪರ್ಟಿ ನೋಡಬೇಕು ಅಂತ ಬಂದು ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ವೆಂಟಿಲೇಷನ್ ಮೇಲ್ಗಡೆ ಸಹ ಕಿಟಕಿಗಳನ್ನ ಕೊಟ್ಟಿದ್ದಾರೆ ಲೈಟ್ಗೆ. ಇಫ್ ಯು ವಾಂಟ್ ಅದನ್ನು ಕ್ಲೋಸ್ ಮಾಡಿದರೆ ಬೇಕಾದ್ರೆ ನೀವು ಓಪನ್ ಮಾಡಿ ಸ್ಲೈಟಾಗಿ ಬಿಟ್ಕೋಬಹುದು. ಅವರು ಕ್ಲೋಸ್ ಮಾಡಿದ್ದಾರೆ. ಎಂಟೈರ್ ಇದು ಅಷ್ಟೇ ಎಲ್ಲ ನಾನು ಇವಾಗ ಎಲ್ಲ ಡೋರ್ಗಳದ್ದು ಇಟ್ಸ್ ಆಫ್ ಟೀಕ್. ನೌ ಐ ವಿಲ್ ಗೋ ಟು ದಿ ಲಾಸ್ಟ್ ಫ್ಲೋರ್ಸ್ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ, ಫಸ್ಟ್ ಫ್ಲೋರ್ ತೋರಿಸಿದ್ದೀನಿ. ಇವಾಗ ನಾವು ಐ ವಿಲ್ ಗೋ ಟು ದಿ ಲಾಸ್ಟ್ ಫ್ಲೋರ್ಸ್ ಪ್ರಾಪರ್ಟಿ. ಇದೊಂದು ಸರಿ ತೋರಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಮಾಡಿರುವಂತಹ ಈ ಜಾಗನ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ, ಇದೆಲ್ಲ SS ಗ್ಲಾಸು, ಸ್ಟೈನ್ಲೆಸ್ ಸ್ಟೀಲ್ ಗ್ಲಾಸು, ಅದಕ್ಕೆ ಟೆಂಪರ್ಡ್ ಗ್ಲಾಸು, ಅದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ನ ಕೊಟ್ಟಿದ್ದಾರೆ. ನೌ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದನ್ನು ಇವರು ನೋಡಿ ಈ ಥರ ಹಿಂಗೆ ಸೇಫ್ಟಿಗೆ ಕ್ಲೋಸ್ ಮಾಡ್ಕೋಬೋದು. ಬೇಡ ಅಂದಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಹೋಗ್ಬೋದು. ಇವಾಗ ಮೂವಿಂಗ್ ಟುವರ್ಡ್ಸ್ ದ ಫಸ್ಟ್ ಫ್ಲೋರ್ ವೇರ್ ದರ್ ಇಸ್ ಅನದರ್ ರೂಮ್. ಇವೆಲ್ಲ ಟೈಲ್ಸ್ಗಳು. ವೆಂಟಿಲೇಷನ್ಗೆ ಇದನ್ನು ಅವರು ಕ್ಲೋಸ್ ಮಾಡ್ಬೋದಿತ್ತು, ಆದರೆ ದುಡ್ಡು ಉಳಿಸ್ಬೇಕು ಅಂತ ಇದ್ದಿದ್ರೆ ಅವರು ಸ್ವಂತಕ್ಕಾಗಿ ಕಟ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಎಲ್ಲೂ ಸಹ ಯಾವುದೇ ಥರದಲ್ಲಿ ಮೆಟೀರಿಯಲ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ. ಯಾಕಂದರೆ ಈ ಥರ ಮನೆ ಕಟ್ಟಬೇಕಾದ್ರೆ ಇಫ್ ಯು ಆರ್ ಬಿಲ್ಡಿಂಗ್ ಎ 40-60 ಹೌಸ್ ಅಂದಾಗ ನಿಮಗೆಲ್ಲೂ ಸಹ ಸ್ಪೇಸ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ತೊಂದರೆ ಇಲ್ಲ. ನೋಡಿ ಒಮ್ಮೆ ಹೌ ದ ಏರಿಯಾ ಆರ್ ದ ಲೊಕ್ಯಾಲಿಟಿ ಲುಕ್ಸ್ ಅನ್ನೋದಕ್ಕೆ ಇದನ್ನು ಸಹ ತೋರಿಸ್ತಾ ಇದ್ದೀನಿ, ನೋಡಬಹುದು. ವೆರಿ ವೆಲ್ ಡೆವಲಪ್ಡ್ ಏರಿಯಾ ಶ್ರೀರಾಮ್ಪುರ. ನೌ ಐ ಆಮ್ ಎಂಟ್ರಿಂಗ್ ಅಗೇನ್ ಫ್ರಮ್ ಈಸ್ಟ್. ಈ ಬಾಗಿಲು ಅಷ್ಟೇ ಇಟ್ ಈಸ್ ಆಫ್ ಟೀಕ್, ಫಸ್ಟ್ ಕ್ವಾಲಿಟಿದು. ಈಗ ಇದರಲ್ಲಿ 2 ರೂಮು, ಒಂದು ಹಾಲು, ಒಂದು ಕಿಚನ್. ಬನ್ನಿ, ರೂಮ್ ನಂಬರ್ 1. ಅಗೇನ್ ಇದರಲ್ಲಿ ಆಪ್ಷನ್ ಆಫ್ 2-way ಎಂಟ್ರಿ ಟು ದ ಬಾತ್ರೂಮ್. ಗ್ರೌಂಡ್ ಫ್ಲೋರ್ಲಿ ನಾವೇನು ವರ್ಕ್ ನೋಡಿದ್ವಿ, ಇಲ್ಲೂ ಸಹ ಅಷ್ಟೇ ಫ್ಯಾನ್ಗಳಿರ್ಬೋದು,
ಟಿ ವಿ ಕ್ಯಾಬಿನೆಟ್ ಇರ್ಬೋದು, ಪ್ಯಾನೆಲಿಂಗ್ ಇರ್ಬೋದು, ಒಂದು ಸ್ಟಡಿ ಯೂನಿಟ್ಟು, ಒಂದು ಸ್ಟೋರೇಜ್ ಬಾಕ್ಸು, ಕಿಚನ್ ಯೂನಿಟಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಹೈ ಕ್ವಾಲಿಟಿ ಎಲ್ಲ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. ಗ್ರನೈಟ್ ಟಾಪ್ ಇದೆ, ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಕಿಚನ್ ಇದೆ, ಈಗಾಗಲೇ ವಾಟರ್ ಫಿಲ್ಟರ್ ಹಾಕಿದ್ದಾರೆ, ಪ್ಲಸ್ ಹೈ ಎಂಡ್ ಚಿಮ್ನಿ. ಅಂದರೆ ಇವತ್ತಿನ ಟ್ರೆಂಡ್, ಎಲ್ಲ ಟುಡೇಸ್ ಟ್ರೆಂಡ್, ಹಳೇದು ಗಿಳೆದು ಏನೂ ಇಲ್ಲ. ಎಲ್ಲ ಕಡೆ ಗ್ಯಾಸ್ ಪಾಯಿಂಟ್ಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಕೆಳಗೆ ನಾವು ಇಲ್ಲಿ ತನಕ ಗ್ಯಾಸ್ ಸಿಲಿಂಡರ್ ತರುವಂತಹ ನೆಸೆಸಿಟಿ ಇಲ್ಲ. ಗ್ರೌಂಡ್ ಫ್ಲೋರಲ್ಲೇ ಯು ಕ್ಯಾನ್ ಅಕಾಮಿಡೇಟ್ ದ ಗ್ಯಾಸ್ ಸಿಲಿಂಡರ್. ಅಲ್ಲಿಂದ ಇಲ್ಲಿಗೆ ಬರುವಂತಹ ಸಿಲಿಂಡರ್ ಪೈಪಲ್ಲಿ ಬರುವಂಥ ವ್ಯವಸ್ಥೆ ಇದೆ. ರೂಮ್ ನಂಬರ್ 1 ಅವರು ನಮ್ಮ ಕ್ಯಾಮ್ರಾದವ್ರು ಈ ಕಡೆಯಿಂದ ಬರ್ತಾರೆ, ನಾನು ಹಾಲ್ ಇಂದ ಎಂಟ್ರಿ ಆಗ್ತೀನಿ. ಇಲ್ಲೂ ಅಷ್ಟೇ ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ವಾರ್ಡ್ರೋಬ್ಗಳು ಎಲ್ಲ ಕೆಲಸ ಮುಗಿದಿದೆ. ಇವಾಗ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಕಾಮನ್ ವಾಶ್ರೂಮ್. ಬನ್ನಿ, ಈಗ ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಈ ವಾಟರ್ ಫಿಕ್ಸ್ಚರ್ಸ್ ಅಂತ ಕೇಳ್ತಾರೆ ಭಾಳಷ್ಟು ಜನ, ಹೈ ಎಂಡ ಲೋ ಎಂಡ ಕ್ವಾಲಿಟಿ ಆಫ್ ವಾಟರ್ ಫಿಕ್ಸ್ಚರ್ಸ್ ಏನಿದೆ, ಗೀಝರ್ ಇದೆಯಾ ನೋಡಿ. ಆಗಲೇ ಅವರು ಒಂದು ಎಲೆಕ್ಟ್ರಿಕಲ್ ಗೀಝರ್ ಹಾಕಿದ್ದಾರೆ, ಅದ್ರ ಪಕ್ಕದಲ್ಲಿ ನೋಡಿ ಹೇಗಿದೆ ಅಂತ. ಎಲ್ಲ ಥರದ ವಾಟರ್ ಫಿಕ್ಸ್ಚರ್ಸ್, ಬಾಡಿ ಶವರ್ಸ್ ಎಲ್ಲ ಹೈ ಎಂಡ್ 1 2 3 ಟೈಪ್ ಇಜೆಕ್ಷನ್ನು, ಆಲ್ಮೋಸ್ಟ್ 5-6 ಟೈಪ್ಸ್ ಆಫ್ ವಾಟರ್ ಇಜೆಕ್ಷನ್. ಅಂದರೆ ನೀರಿನ ಹೊರಬರುವಂತಹ ಮೆಕ್ಯಾನಿಸಮ್ ಏನಿದೆ, ದೆರ್ ಆರ್ 5 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ವಿಚ್ ದಿ ವಾಟರ್ ಗೆಟ್ಸ್ ಇಜೆಕ್ಟೆಡ್ ಫ್ರಮ್ ದ ಸಿಸ್ಟಮ್. ರೂಮ್ ನಂಬರ್ 2 ಅಟ್ ದ ಲಾಸ್ಟ್ ಫ್ಲೋರ್. ಬನ್ನಿ, ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟೆಡ್. ನೋಡ್ಬೋದು ಸ್ಲೈಡಿಂಗ್ ವಾರ್ಡ್ರೋಬ್ಸು, ಸ್ಟಡಿ ಏರಿಯಾ, ಲಾಫ್ಟು, 2 ಫ್ಯಾನ್ಗಳು ಕೊಟ್ಟಿದ್ದಾರೆ, ಒಂದು ಸೀಲಿಂಗ್ ಫ್ಯಾನ್ ಒಂದು ವಾಲ್ ಮೌಂಟೆಡ್ ಫ್ಯಾನ್ ಒಂದು. ಇಂಟರ್ನಲ್ ಡೋರ್ ಸಹ ಹೇಳ್ತೀನಲ್ಲ, ಇಂಟರ್ನಲ್ ಡೋರ್ಸ್ಗಳು ಅಷ್ಟೇ ಎಲ್ಲವನ್ನು ಇವರು ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ನೀವೆಲ್ಲೂ ಸರ್ ಏನೋ ಒಳಗೆ ಬಂದ್ವಿ ನೋಡಿದ್ವಿ, ಒಂದು ಯಾಕೋ ಡೋರು ಎಲ್ಲದು ಫ್ರೇಮ್ಗಳು, ವಿಂಡೋಸು, ಶಟರ್ಗಳು ಎಲ್ಲ ಟೀಕ್ ಆ್ಯಂಡ್ ಟೀಕ್, ನೋ ಅದರ್ ಕ್ವಾಲಿಟಿ. ಈಗ ನಾನು ಐ ಮೂವಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್. ಅಂದರೆ ಲಾಸ್ಟ್ ಫ್ಲೋರ್ಸ್ ಪ್ರಾಪರ್ಟಿ ನೋಡಿ. ಈಗ ಇಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಎಂಟೈರಿ ಲಾಸ್ಟ್ ಫ್ಲೋರ್ನ ಅವ್ರು ಕವರ್ ಮಾಡಿದ್ದಾರೆ. ಓಕೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನ ನೋಡಿ, ಇಲ್ಲಿ ಪಿಲ್ಲರ್ ಎಲ್ಲ ಅದು ಎರೆಕ್ಟ್ ಆಗಿದೆ. ಸೊ ಗೊತ್ತಾಗುತ್ತೆ. ಸ್ಟೋರೇಜ್ ಸ್ಪೇಸು, ಮನೇಲಿ ಫಂಕ್ಷನ್ ಆಯಿತು, ಒಂದಷ್ಟು ಜನ ಊಟಕ್ಕೆ ಸೇರಿದ್ರು, ಒಂದೇನೋ ಹವನ ಮಾಡಬೇಕು, ಒಂದು ಗೆಟ್ ಟುಗೆದರ್ ಮಾಡಬೇಕು, ಮಕ್ಕಳು ಬರ್ತ್ಡೇ ಮಾಡಬೇಕು, ಆ್ಯನಿವರ್ಸರಿ ಮಾಡಬೇಕು, ಒಂದು ದೇವ್ರ ಪೂಜೆ ಮಾಡಬೇಕು. ನೀವು ಊಟಕ್ಕೆ ಒಂದು 30 ಜನನು ಅಟ್ ಎ ಟೈಮ್ ಇಲ್ಲೇ ಕೂರಿಸ್ಬಿಟ್ಟು ಮುಗಿಸ್ಬಿಡ್ಬೋದು. ಇದನ್ನು ನೀವು ಕ್ಲೋಸ್ ಮಾಡಿಕೊಂಡು, ಅಥವಾ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳ್ಳಿ, ಬಟ್ಟೆ ಒಗೆದು ಒಣಗಾಕಿ ಜಾಗ ಇಟ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡ್ಕೊಂಡು ನೀವು ಸ್ಟೋರೇಜ್ ಸ್ಪೇಸ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದೀರಾ, ಮನೇಲಿ ಯೋಗ ಮಾಡಬೇಕು, ಜಿಮ್ ಮಾಡಬೇಕು, ಟ್ರೆಡ್ಮಿಲ್ ಹಾಕೋಬೇಕು, ಅಥವಾ ಜಿಮ್ ಎಕ್ವಿಪ್ಮೆಂಟ್ ಇಟ್ಕೋಬೇಕು, ಎಲ್ಲ ಇಲ್ಲಿ ಇಟ್ಕೋಬೋದು. ನೋಡಿ ಎಷ್ಟು ಸ್ಪೇಸ್. ನಾನು ಹೇಳಿದ್ನಲ್ಲ, ಸ್ವಲ್ಪ ವಿಭಿನ್ನವಾಗಿದೆ ಈ ಮನೆ, ಭಾಳಷ್ಟು ಥಾಟ್ಫುಲಿ ದೇ ಹ್ಯಾವ್ ಡನ್. ನಿಮ್ಮ ಹತ್ರ ಸೈಟ್ ಇದ್ದು ನಾನು ಮನೆ ಕಟ್ಕೋಬೇಕು ಅಂತ ಇದ್ದರೆ ನೋಡಿ, ದಿಸ್ ಒನ್ ಆಫ್ ದಿ ಎಕ್ಸಾಂಪಲ್. 30-40ಗೂ ಸ್ವಲ್ಪ ದೊಡ್ಡದು, 46-30-20-30ಗೂ ಸ್ವಲ್ಪ ಜಾಸ್ತಿ. 735 ಸ್ಕ್ವೇರ್ ಫೀಟು, ಆಲ್ಮೋಸ್ಟ್ 24 ಚದರ, 2400 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇರುವಂಥ ಮನೆ. ಈ ಮೆಟ್ಲಿಂದ ಮೇಲಕ್ಕೆ ಹೋದರೆ ಓವರ್ ಹೆಡ್ ಟ್ಯಾಂಕಿಗೆ, ಸೋಲಾರ್ಗೆ ಸರ್ವಿಸ್ ಮಾಡೋಕ್ಕೆ ಆ ಜಾಗನ ಮಾಡಿದ್ದಾರೆ. ಇನ್ನೊಂದು ಸರಿ ವಿ ವಿಲ್ ಶೋ ಯು ದಿ ಏರಿಯಾ, ಲೊಕ್ಯಾಲಿಟಿ. ಮನೆಗಳಿದೆಯಾ ಅಂತ ಕೇಳ್ತಾರೆ, ನೋಡಿ ಎಷ್ಟು ಮನೆಗಳಿದೆ. ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಬಟ್ ಕನೆಕ್ಟಿವಿಟಿ ವೈಸು ಬಸ್ಗಳಿರ್ಬೋದು, ಸ್ಕೂಲ್ಸು, ಕಾಲೇಜಸ್ಸು, ATM ಸೆಂಟ್ರು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಮಾಡಲಿಕ್ಕೆ ಹತ್ತಿರ ಪತ್ರದಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳಿದೆಯಾ ಅಂತ ಕೇಳ್ತೀರಾ. ಎಲ್ಲ ಇರುವಂತಹ ಏರಿಯಾ ಇದು. ಶ್ರೀರಾಮ್ಪುರ ಅಂತಲೇ ಹೇಳಬೇಕಿದ್ರೆ, ಅದೇ ಶ್ರೀರಾಮ್ಪುರ ಪಕ್ಕದಲ್ಲಿರುವಂತಹ ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರ್, ಆಲ್ಮೋಸ್ಟ್ 2 ಪೋರ್ಷನ್ ಮನೆ. ಒಂದು ಡ್ಯೂಪ್ಲೆಕ್ಸು, ಇನ್ನೊಂದು 2 ಬೆಡ್ರೂಮ್ ಅಟ್ ದಿ ಲಾಸ್ಟ್ ಫ್ಲೋರ್. ಇದ್ರ ಕೆಳಗೆ 2 ಬೆಡ್ರೂಮ್ ಮತ್ತು ಲಾಸ್ಟ್ ಫ್ಲೋರ್ ಇರೋದು. ನೀವು ಒಂದನ್ನು ರೆಂಟಿಗೆ ಕೊಡ್ಬೋದು, ಇನ್ನೊಂದರಲ್ಲಿ ನೀವಿರ್ಬೋದು. ಅಥವಾ ಒಕೇಶ್ನಲ್ಲಿ ಬರ್ತೀನಿ, ನಾನು ಒಂದರಲ್ಲಿ ಇರ್ತೀನಿ, ಇನ್ನೊಂದನ್ನು ರೆಂಟಿಗೆ ಕೊಡಬೇಕು ಅಂತ ರೆಂಟಿಗೆ ಕೊಡ್ಬೋದು. ಇದರ ಸೆಲ್ಲಿಂಗ್ ರೇಟ್ ಏನು, ವಾಟ್ ಆರ್ ಯು ಸೆಲ್ಲಿಂಗ್ ದಿಸ್ ಫಾರ್, ಓನರ್ ಎಷ್ಟಕ್ಕಿದ್ರೆ ಸೇಲಿಗೆ ಇಟ್ಟಿದ್ದಾರೆ, ಮಾರಾಟಕ್ಕೆ ಏನು ಬೆಲೆ ಹೇಳ್ತಾ ಇದ್ದಾರೆ ಅಂತ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ರೇಟ್ ಎಷ್ಟು, ಡೈಮೆನ್ಷನ್ನು ಎಲ್ಲ ಕೊಟ್ಟಿರ್ತೀನಿ. ಇದನ್ನು ನೋಡ್ಬಿಟ್ಟು ಆಸಕ್ತರು ಯು ಕ್ಯಾನ್ ಕಾಲ್ ಮೀ. ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದೆ. ಯು ಕ್ಯಾನ್ ವಾಟ್ಸಪ್ ಮೀ ಆಲ್ಸೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.